ಭೀಮನಿಗೆ ಶಿಕ್ಷೆಯಾಗೋ ಸಾಧ್ಯತೆ ಬಂತು. ಮತ್ತೊಂದು ಕಂಪ್ಲೇಂಟ್ ನಿಲ್ಲುತ್ತಾ ಎಸ್ಐಟಿ ತನಿಖೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸಿಆರ್ಕೆ ಕ್ರಿಯೇಷನ್. ಇನ್ನು ಇವತ್ತಿನ ಎಸ್ಐಟಿ ತನಿಖೆಯ ಅಪ್ಡೇಟ್ಸ್ ಏನು ಅಂತ ನೋಡೋದಾದ್ರೆ, ಇವತ್ತು 15ನೇ ದಿನದ ಶೋಧ ಕಾರ್ಯ ಅಂತ ಹೇಳಬಹುದು. ಇವತ್ತಿನ ತನಿಖೆಯಲ್ಲಿ ಭೀಮಾ 13ನೇ ಪಾಯಿಂಟ್ನಲ್ಲಿ ಮಾಸ್ ಬರಿಯಲ್ ಸಿಗುತ್ತೆ ಅಂತ ಇನ್ಫಾರ್ಮೇಶನ್ ಮಾಡಿದ್ದ. ಅದರ ಆಧಾರದ ಮೇಲೆ ನಿನ್ನೆ ಮತ್ತು ಇವತ್ತು 2 ದಿನವೂ ಜಿಪಿಆರ್ನ ಉಪಯೋಗಿಸಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಆದರೆ ಸದ್ಯದ ಮಾಹಿತಿ ಪ್ರಕಾರ ಅಲ್ಲಿ ಏನೂ ಸಿಕ್ಕಿಲ್ಲ. ಆದರೆ ಎಸ್ಐಟಿ ಅವರು ಇದರ ಬಗ್ಗೆ ಇನ್ನೂ ಮಾಹಿತಿ ಕೂಡ ಕೊಟ್ಟಿಲ್ಲ, ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನೋದ್ರ ರೀತಿ. ಈಗ ಭೀಮಾ ಹೇಳ್ತಿದ್ದಾನೆ, ಇನ್ನೂ ಕೆಲವು ಪ್ರದೇಶಗಳನ್ನ ತೋರಿಸ್ತೇನೆ, ಅಲ್ಲೂ ಕೂಡ ಕಾರ್ಯಾಚರಣೆ ಮಾಡಿ ಅಂತ ಹೇಳ್ತಿದ್ದಾನೆ. ಎಸ್ಐಟಿ ಅವರು ಇದನ್ನ ಕೇಳ್ತಾರಾ ಅಥವಾ ಇಲ್ವಾ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ಎಸ್ಐಟಿ ತಂಡದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ನಾಯಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇನ್ನು ಅದ್ ಎಷ್ಟು ಕಡೆ ಅಂತ ಆಗಿದ್ದೀರಾ, ಎಷ್ಟು ಕಡೆ ಹೀಗೆ ಹುಡುಕಾಟವನ್ನ ಮುಂದುವರಿಸ್ತೀರಿ ಅಂತ. ಅಲ್ಲದೆ ಸೌಜನ್ಯನ ಸಂಬಂಧಿಕರು ಒಬ್ರು ಧರ್ಮಸ್ಥಳ ಚಲೋ ಅನ್ನೋ ಸಂಘಟನೆಗಳು ಈಗಾಗಲೇ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಧರ್ಮಸ್ಥಳದ ಹೆಸರನ್ನ ಅಪಪ್ರಚಾರ ಮಾಡ್ತಾ ಇದ್ದೀರಾ ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಏನು ನಿಲುವು ತಾಳುತ್ತೆ ಅದನ್ನ ಕಾದ್ ನೋಡಬೇಕಾಗತ್ತೆ. ಇನ್ನು ಈಗ ಎಸ್ಐಟಿ ಅಧಿಕಾರಿಗಳು ಇಷ್ಟು ದಿನದಲ್ಲಿ ಏನೆಲ್ಲ ಸಿಕ್ತು ಅಥವಾ ಇಲ್ಲ ಇದರ ಬೇಸಾಗಿ ನಿರ್ಧಾರಕ್ಕೆ ಬರ್ತಾರೆ ಅನ್ಸುತ್ತೆ. ಅದನ್ನ ಕೂಡ ನಾವು ಕಾದ್ ನೋಡಬೇಕಾಗತ್ತೆ. ಇನ್ನು ಇಲ್ಲಿವರೆಗೂ ಏನೆಲ್ಲ ಸಿಕ್ಕಿಲ್ಲ ಅನ್ನೋದೇ ಆದ್ರೆ, ಅಂದ್ರೆ ಇನ್ನೂ ಏನೂ ಸಿಕ್ಕಿಲ್ಲ ಅನ್ನೋದಾದ್ರೆ ಆತನ ವಿರುದ್ಧ, ಅಂದ್ರೆ ಭೀಮನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಆತನ ಪರ ವಕೀಲರು ಕೂಡ ಇದೇ ಮಾತನ್ನ ಹೇಳಿರುವಂತದ್ದು, ಆತನನ್ನ ಶಿಕ್ಷೆಗೆ ಒಳಪಡಿಸಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ಶಿಕ್ಷೆಗೆ ಭೀಮ ಗುರಿಯಾಗಲೇಬೇಕು. ಇಫ್ ಇನ್ ಕೇಸ್ ಅಲ್ಲಿ ಏನು ಸಿಕ್ಕಿಲ್ಲ ಅಂದ್ರೆ ಇದ್ರ ಸಂಬಂಧ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕೂಡ ನಾವೀಗ ಕಾದ್ ನೋಡಬೇಕು. ಇದರ ನಡುವೆ ಇನ್ನು ಇಬ್ಬರು ಸಾಕ್ಷಿದಾರರು ಇವತ್ತು ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾದರು. ಮೊದಲೇ ದೂರನ್ನ ನೀಡಿದ್ದಾರೆ. ಇವತ್ತು ದೂರನ್ನ ದಾಖಲಿಸಿಕೊಳ್ಳೋದಕ್ಕೆ ಎಸ್ಐಟಿ ಅವರು ಅವರನ್ನ ಕರೆಸಿದ್ರು. ಸೌಜನ್ಯ ಸಂಬಂಧಿಕರು ಒಬ್ರು ಪುರಂದರ ಗೌಡ್ರು, ಮತ್ತೊಬ್ರು ತುಕಾರಾಮ್ ಗೌಡ. ಅವರಿಬ್ರು ಹೇಳ್ತಿರೋದು ಏನಂದ್ರೆ, ಪಾಯಿಂಟ್ ನಂಬರ್ 1 ಏನಿತ್ತು ಅದ್ರ ಮುಂದೆ ನಮ್ಮ ಅಂಗಡಿ ಇತ್ತು. ಆತ ಹೆಣ ಅಂದ್ರೆ ಭೀಮಾ ಅಥವಾ ಹೆಣ ಯಾರು ಹೂತಿದ್ರು ಅವರು ಹೂಳೋದನ್ನ ನಾವು ಗಮನಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ಇದನ್ನ ಎಸ್ಐಟಿ ದಾಖಲಿಸಿಕೊಂಡಿದೆ. ಅದನ್ನ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ತೆಗೆದುಕೊಳ್ತಾರೆ ಅದನ್ನ ಕೂಡ ನಾವು ಕಾದ್ ನೋಡಬೇಕಾಗತ್ತೆ, ಏನ್ ಮಾಡ್ತಾರೆ ಈ ವಿಷಯದ ಸಂಬಂಧ ಅಂತ. ಹಾಗೆ ಮತ್ತೊಂದು ಮಾಹಿತಿ ಅಥವಾ ಬೆಳವಣಿಗೆ ಮಾಹಿತಿ ಅಂತಾನೆ ಹೇಳೋದಾದ್ರೆ, ಮತ್ತೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಗುರುವಾರ ಆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅಂದ್ರೆ ನಾಳೆ ಏನು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಇದರ ನಿಲುವು ಹೇಗೆ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕೂಡ ನಾವು ಕಾದು ನೋಡ್ಬೇಕು. ಇನ್ನು ಮತ್ತೊಂದು ವಿಷಯ ಅಂದ್ರೆ ಸುಜಾತ ಭಟ್ ಹಾಗೂ ಅನನ್ಯ ಭಟ್ ಅವರ ವಿಷಯ ಅಂತ ಹೇಳ್ಬೋದು. ಅವರ ವಿಷಯ ನೀವು ಕೇಳೇ ಇದ್ದೀರಾ. ಅವರ ವಿಷಯ ಬಗ್ಗೆ ಹೇಳೋದಾದ್ರೆ, ಸುಜಾತ ಭಟ್ ಬಗ್ಗೆ ಅನನ್ಯ ಭಟ್ ಹೇಳ್ತಾ ಇರೋದಿಲ್ಲ ಸುಳ್ಳು ಅಂತ. ಹಾಗೆ ಸುಜಾತ ಭಟ್ ಅಕ್ಕನ ಗಂಡ ಮಾತಾಡಿದ್ರು ಖಾಸಗಿ ಒಂದು ಮಾಧ್ಯಮದಲ್ಲಿ. ಅದರ ಹಿಂದೆ ಸುಜಾತ ಭಟ್ ಒಂದು ವಿಡಿಯೋನ ಕೂಡ ಬಿಡುಗಡೆ ಮಾಡಿದ್ರು. ನಾನು ಎಲ್ಲೂ ಕೂಡ ಹೋಗಿಲ್ಲ, ನಾನು ಎಲ್ಲೂ ನಾಪತ್ತೆ ಆಗಿಲ್ಲ ಅನ್ನೋ ರೀತಿಯಲ್ಲಿ. ಅದಲ್ಲದೆ ನಾನು ಎಲ್ಲಿರ್ಬೇಕು ಆ ಜಾಗದಲ್ಲಿ ಇದೀನಿ, ನಾನು ಯಾವ ರೀತಿಯಾದಂತಹ ಸುಳ್ಳು ಹೇಳಿಲ್ಲ. ಹಾಗೆ ಸುಜಾತ ಭಟ್ ವಕೀಲರು ಕೂಡ ಮಾತನಾಡಿದ್ದಾರೆ. ಯಾರು ಅಕ್ಕನ ಗಂಡ ಅಂತ ಹೇಳ್ಕೊಂಡು ಬಂದು ಮಾಧ್ಯಮಗಳೆಲ್ಲ ಮಾತಾಡ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋದು ಸತ್ಯ ಅನ್ನೋದೇ ಆದ್ರೆ ಅವ್ರ ಕಡೆಯಿಂದ ಒಂದು ಅಫಿಡವಿಟ್ ಕೊಡಿ, ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟವನ್ನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದು ವಿಡಿಯೋನ ಹೇಳಿದ್ದಾರೆ. ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದ್ರ ಮೇಲೆ ಯಾರೆಲ್ಲ ಜೈಲಿಗೆ ಹೋಗ್ಬೇಕಾಗತ್ತೆ, ಕಂಬಿ ಎಣಿಸ್ಬೇಕಾಗುತ್ತೆ, ಅಪರಾಧಿಗಳು ಯಾರು ಅನ್ನೋದನ್ನ ನಾವು ನಿರ್ಧಾರ ಮಾಡಿ ಹೇಳ್ತೀವಿ, ಅಫಿಡವಿಟ್ ಕೊಡಿ ಅಂತ ಹೇಳಿದ್ದಾರೆ. ಮತ್ತೆ ಇದರ ಜೊತೆ ಮತ್ತೊಂದು ಬೆಳವಣಿಗೆನ ನೋಡೋದಾದ್ರೆ, ಈಗಾಗಲೇ ಬಿಜೆಪಿ ನಾಯಕರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾಗೆ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ರು ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ವರದಿಯನ್ನ ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ. ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆ ಅಂತಾನೆ ಹೇಳ್ಬೋದು. ಅದೇ ಇವತ್ತು ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮುಖರ್ಜಿ, ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರನ್ನ ಭೇಟಿಯಾದರು. ಅದಕ್ಕೂ ಮುನ್ನ ಅರ್ಜಿತ್ ಅವರು ಕೂಡ ಭೇಟಿಯಾದರು. ಇದಾದ ನಂತರ ಪರಮೇಶ್ವರ್ ಅವರು ಸಿಎಂನ ಕೂಡ ಭೇಟಿಯಾದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾಲ ಚರ್ಚೆ ಕೂಡ ನಡೆಸಿದ್ರು. ಮಧ್ಯಂತರ ವರದಿಯನ್ನ ಸಲ್ಲಿಸಲಾಗಿದೆಯಾ, ಅದ್ರ ಸ್ಪಷ್ಟ ಮಾಹಿತಿ ಇಲ್ಲ.
ಆದ್ರೆ ತನಿಖೆ ಪ್ರಗತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರಗಳನ್ನ ನೀಡಿರುವಂತಹ ಸಾಧ್ಯತೆ ಇದೆ. ಅದೇನಾದ್ರೂ ನಾಳೆ ರಿವೀಲ್ ಮಾಡ್ತಾರಾ ಅಥವಾ ಇಲ್ವಾ ಅದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಇನ್ನು SIT ಅಧಿಕಾರಿಗಳು ಎರಡು ಕೆಲಸವನ್ನ ಮಾಡಬೇಕು. ಒಂದು, ಕೋರ್ಟ್ಗೂ ಕೂಡ ಅದನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಇಲ್ಲಿ ಶೋಧ ಕಾರ್ಯ ಏನಾದ್ರೂ ನಿಲ್ಲಿಸ್ತೀವಿ ಅಂತೂ ಅದನ್ನ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡ್ಬೇಕಾಗುತ್ತೆ. ಅಂದ್ರೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು, ಯಾಕೆ ನಿಲ್ಲಿಸ್ತಾ ಇದ್ದೀವಿ ಅನ್ನೋದನ್ನ. ಹೀಗಾಗಿ ಕೋರ್ಟ್ಗೂ ವರದಿಯನ್ನ ಸಲ್ಲಿಕೆ ಆಗಬೇಕು. ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಮಧ್ಯಂತರ ವರದಿಯನ್ನ ಏನ್ ಮಾಡ್ತಾರೆ, ಮಧ್ಯಂತರ ವರದಿ ಏನಿದೆ ಅದನ್ನ ಒತ್ತಾಯದ ಮೇರೆಗೆ ಆದ್ರೂ ಕೂಡ ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ. ಸಲ್ಲಿಸುವಂತ ಸಾಧ್ಯ